Littering in public places is injurious to the environment. Hey, good morning guys. This is day 14 of our journey from Kashmir to Kanyakumari. So last night we had taken a halt at Hotel Deepali in Sagar, Madhya Pradesh. So we are now heading towards our next destination, the wildlife sanctuary I mentioned about yesterday. One needs to be extra cautious driving on the highways of Madhya Pradesh. We have seen a lot of accidents on this highway. Cattle problem jotenali, we have seen a number of lorry accidents. So illi we had our breakfast. Breakfast was superb yummy. So puri bhaji tagondvi hagene paratha tagondvi. It's awesome. And this is the scenes from Madhya Pradesh. Early morning scenes. You can see the sunrise. Surya is playing hide and seek. And here is our vlogger vlogging. And nimge sugarcane fields kanasta ide. So the morning scenes from Madhya Pradesh. Farms alli ellarunu sugarcane en beldirtare adanna jaggery ಮಾಡ್ತಾ ಇದ್ರು. So we passed through a lot of fields where they were producing jaggery. So we have resumed back our journey and Miss Manya is all set to sleep. And Penchige another 230 kilometers there. So yes, we have resumed back on the highway and hope to see you soon. ಇದು ಮೂರನೇ ಆಕ್ಸಿಡೆಂಟ್ ನಾವು ನೋಡ್ತಾ ಇರೋದು ಜಸ್ಟ್ ಇನ್ ಮ್ಯಾಟರ್ ಆಫ್ 2 hours. ಎಲ್ಲ ಟ್ರಕ್ಗಳೇ ಇದಾಗಿರೋದು. ಮೋಸ್ಟ್ಲಿ ರಾತ್ರಿ ಹೊತ್ತು ರೋಡ್ ಸರಿ ಇಲ್ದಿರೋದ್ರಿಂದ ನಿದ್ದೆಗಣ್ಣಲ್ಲಿ ಬಂದು ಡಿವೈಡರ್ ಮೇಲೆ ಹತ್ತಿಸಿದ್ದಾರೆ. ಹೋಪ್ ನೋ ಕ್ಯಾಶುಯಾಲಿಟೀಸ್, ಎವ್ರಿಬಡಿ ಆರ್ ಸೇಫ್. ಆ್ಯಂಡ್ ದೀಸ್ ಆರ್ ದ ಕಂಡೀಷನ್ಸ್ ದಟ್ ನೀಡ್ಸ್ ಟು ಬಿ ವೆಲ್ ಮ್ಯಾನೇಜ್ಡ್. ರೋಡ್ ರಿಪೇರಿ ಮಧ್ಯದಲ್ಲಿ ನಡೀತಾನೆ ಇರುತ್ತೆ, ಬ್ಯಾರಿಕೇಡ್ ಹಾಕೇ ಇರ್ತಾರೆ. ಅದರ ಪ್ರಾಬ್ಲಮ್ ಏನಂದರೆ ರಾತ್ರಿ ಸಡನ್ನಾಗಿ ಬ್ಯಾರಿಕೇಡ್ ಹಾಕಿರ್ತಾರೆ. ಕತ್ಲು ಲೈಟ್ಗಳಲ್ಲಿ ನಮ್ಮ ಹೆಡ್ಲೈಟಲ್ಲಿ ಕಾಣಲ್ಲ ಅದು. ಸೊ ಸ್ಪೀಡು ನಾರ್ಮಲಾಗೇ ಇರುತ್ತೆ. ಆದರೆ ಈ ಥರ ಸರ್ಪ್ರೈಸಸ್ ಬಂದಾಗ ಡ್ರೈವರ್ ಕಂಟ್ರೋಲ್ ಇದು ವೆಹಿಕಲ್ ಕಂಟ್ರೋಲಿಗೆ ಸಿಗಲ್ಲ. ಹಾಗಾಗಿ ಈ ಥರ ದುರ್ಘಟನೆಗಳು ಸುಮಾರು ನಡೆದಿದೆ ಈ ಟ್ರಿಪ್ಪಲ್ಲಿ. ಎಷ್ಟು ನೋಡಿದ್ದೀವೋ. ಒಪ್ಪಿಂಥ ದುರ್ಘಟನೆಯಲ್ಲಿ ಮನುಷ್ಯಗೆ ಯಾರಿಗೂ ತೊಂದರೆ ಆಗ್ದಿರಾ ಸೇಫ್ಟಿ ಮೆಜರ್ಸ್ ಕಾರಲ್ಲಿ ಅಥವಾ ಟ್ರಕ್ಕಲ್ಲಿ ಸೀಟ್ ಬೆಲ್ಟ್ಸ್ ಆಗಲಿ ಏನಾರ ಎಲ್ಲರೂ ಸೇಫ್ ಆಗಿದ್ದಾರೆ ಅಂದ್ಕೊಳ್ತೀನಿ. ರೋಡಲ್ಲಿ ಕ್ಯಾಟಲ್ ಎಸ್ಪೆಷಲಿ ಇನ್ ನಾರ್ತ್ ಇಂಡಿಯಾ ಈ ಥರ ಸಡನ್ನಾಗಿ ಅಡ್ಡ ಬರುತ್ತೆ. ನೀವು ಯೂಟ್ಯೂಬಲ್ಲಿ ಅಥವಾ ಬೇರೆ ಚಾನೆಲ್ಗಳಲ್ಲಿ ನೋಡಿರ್ತೀರ. ಸುಮಾರು ಆಕ್ಸಿಡೆಂಟ್ಸು ಈ ಕ್ಯಾಟಲ್ಗಳಿಂದನೇ ಆಗೋದು. ಕುಡ್ ಬಿ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ಆ ಕ್ಯಾಟ್ಲಿಂದ ಇನ್ನೇನು ಉಪಯೋಗ ಇಲ್ಲ, ಅದೇನೇನು ಕೆಲಸ ಮಾಡಲ್ಲ ಅಂದಾಗ ರೋಡಿಗೆ ಬಿಟ್ಬಿಡ್ತಾರೆ ಅನಿಸುತ್ತೆ. ಸೊ ಎ ರಿಕ್ವೆಸ್ಟ್ ಟು ನ್ಯಾಷನಲ್ ಹೈವೇ ಅಥಾರಿಟೀಸ್, ಬರೀ ಟೋಲ್ ನೀವು ಕಲೆಕ್ಟ್ ಮಾಡಿ ಬರೀ ರೋಡ್ ಮಾಡೋದು ಅಲ್ಲ. ನೋ ಡೌಟ್ ಎಕ್ಸೆಪ್ಷನಲ್ ಇಂಪ್ರೂವ್ಮೆಂಟ್ಸ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಥ್ರೂ ಔಟ್ ದ ಕಂಟ್ರಿ. ವೆರಿ ಗುಡ್ ರೋಡ್ಸ್, ಎಕ್ಸೆಪ್ಷನಲ್ ಹೈವೇಸ್, ಕನೆಕ್ಟಿವಿಟಿ ಅಕ್ರಾಸ್ ಮಲ್ಟಿಪಲ್ ಸ್ಟೇಟ್ಸ್, ಸೌತ್ ಟು ನಾರ್ತ್, ಈಸ್ಟ್ ಟು ವೆಸ್ಟ್. ಬಟ್ ಟೋಲ್ ಕಲೆಕ್ಟ್ ಮಾಡುವಾಗ ಇನ್ನೊಂದು 5-10 ಪೈಸೆ ಎಕ್ಸ್ಟ್ರಾ, ಕಿಲೋಮೀಟ್ರಿಗೆ 5-10 ಪೈಸೆ ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ರು ಅದೇನು ಅಂಥ ಬರ್ಡನ್ ಆಗಲ್ಲ. ನೋಡಿ, ನಾನು ಇವಾಗ ಸೌತಿಂದ ನಾರ್ತ್ಗೆ ಹೋಗಿ ಬರೋಕ್ಕೆ ಹತ್ತಿರ 12,000 ರೂಪಾಯಿ ಟೋಲ್ ಕಟ್ತಾ ಇದ್ದೀನಿ. ಇನ್ನೊಂದು 500 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ರು ಬಿಗ್ ಡೀಲ್. ಐ ಶುಡಂಟ್ ಮೇಕ್ ಎ ಬಿಗ್ ಡಿಫ್ರೆನ್ಸ್. ಅದೇ ಥರ ಅಷ್ಟು ಸಾವಿರಾರು ಗಾಡಿಗಳು ಕಾಂಟ್ರಿಬ್ಯೂಟ್ ಮಾಡ್ಬೋದು. ಶುಡ್ ಬಿ ಸೇಫ್ಟಿ ಆಸ್ಪೆಕ್ಟ್ಸ್ ಆಸ್ ವೆಲ್. ನೋಡಿ, ಒಳ್ಳೆ ರೋಡು ಮುಂದೆ ನೋಡಿದ್ರೆ ಸಡನ್ನಾಗಿ ಪಾಟ್ ಹೋಲ್ಸ್ ಬರುತ್ತೆ.
ಅಥವಾ ಒಂದು ಸಣ್ಣ ಸ್ಟ್ರೆಚ್ ಕುಡ್ ಬಿ ಲೈಕ್ 50 meters 100 meters, ಅದು ವಾರಗಟ್ಟಲೆ ರಿಪೇರಿ ಮಾಡ್ತಾ ಇರ್ತಾರೆ. ದಟ್ ಶುಡ್ ಬಿ ಕರೆಕ್ಟೆಡ್. ಸೊ ಈ ರಿಪೇರಿ ಮಾಡೋದಾಗಲಿ ಅಥವಾ ಫ್ರೀಕ್ವೆಂಟ್ ಚೆಕ್ಸ್ ಮಾಡೋದಾಗಲಿ ಅಥವಾ ಸೇಫ್ಟಿ ಆಸ್ಪೆಕ್ಟ್ಸ್, ಈ ಕ್ಯಾಟಲ್ಸು ಅಥವಾ ಡೊಮೆಸ್ಟಿಕ್ ಅನಿಮಲ್ಸ್ನ ರೋಡಿಗೆ ಬರ್ದಂಗೆ ಗಾರ್ಡ್ ರೈಲ್ಸ್ ಹಾಕೋದಾಗಲಿ ಅಥವಾ ಇಟ್ ಕುಡ್ ಬಿ ಎನಿ ಮೆಜರ್, ಅದನ್ನು ಹೈವೇ ಅಥಾರಿಟೀಸ್ ನೋಡ್ಕೋಬೇಕು. ಯಾಕೆಂದರೆ ಇಟ್ ಈಸ್ ನಾಟ್ ಓನ್ಲಿ ಫೆಸಿಲಿಟೇಟಿಂಗ್ ಗುಡ್ ರೋಡ್ಸ್ ಬಟ್ ಆಲ್ಸೋ ಲುಕಿಂಗ್ ಎಟ್ ದಿ ಸೇಫ್ಟಿ ಆಸ್ಪೆಕ್ಟ್ ಆಫ್ ದಿ ಅನಿಮಲ್ಸ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್ಸ್. ನೋಡಿ, ಹಿಂಗೆ ಕೂತಿರ್ತವೆ, ಅವಕ್ಕೇನು ಗೊತ್ತಾಗುತ್ತೆ ಪಾಪ, ಊಟ ಸಿಕ್ತು ಅಂತ ಸಡನ್ನಾಗಿ ರೋಡ್ ಕ್ರಾಸ್ ಮಾಡುತ್ತೆ. ರಾತ್ರಿ ಹೊತ್ತು ಟ್ರಕ್ಕೇ ಆಗಲಿ ಅಥವಾ ಕಾರು, ಬೈಕು, ಇಂಥ ವೆಹಿಕಲ್ಸ್ ಓಡಾಡ್ತಾ ಇರ್ಬೋದು. ಅವ್ರಿಗೆ ಸಡನ್ನಾಗಿ ಕಂಡಿದಾಗ ಹೊಸ ಗಾಡಿಗಳು ಓಕೆ, ಇವಾಗ ಬರ್ತಿರೋ ಓಲ್ವೋ, ಟಾಟಾ, ಇದೆಲ್ಲ ದೊಡ್ಡ ದೊಡ್ಡ ಟ್ರಕ್ಗಳು, ವೆರಿ ವೆಲ್ ಎಕ್ವಿಪ್ಡ್ ಸೇಫ್ಟಿ ಎಕ್ವಿಪ್ಮೆಂಟ್ಸ್. ಬಟ್ ಹಳೆ ಟ್ರಕ್ಗಳಲ್ಲಿ ಅಂತ ಏರ್ ಬ್ಯಾಗ್ಸು ಅಥವಾ ಏರ್ ಬ್ರೇಕು ಅದೆಲ್ಲ ಅಷ್ಟು ಎಫೆಕ್ಟಿವ್ ಆಗಿ ಇಲ್ಲ ಅನಿಸುತ್ತೆ. ಅಂಥವರು ಈ ಪಾಟ್ಹೋಲ್ಸ್ಗಾಗಲಿ ಅಥವಾ ಅನಿಮಲ್ಸ್ ಬಂತು ಅಥವಾ ಮನುಷ್ಯ ಕ್ರಾಸ್ ಮಾಡೋದು ಇಂಥದ್ದು ಕಂಡು ಬಂದಾಗ ಸಡನ್ ಬ್ರೇಕ್ ಹಾಕ್ತಾರೆ, ಅಥವಾ ಬ್ರೇಕ್ ಹಾಕಿದಾಗ ಸ್ಟೇರಿಂಗ್ ಕಂಟ್ರೋಲಿಗೆ ಸಿಗಲ್ಲ, ಅಥವಾ ಸ್ಪೀಡಲ್ಲಿ ಬ್ರೇಕ್ ಅಷ್ಟು ಕಾನ್ಫಿಡೆಂಟಾಗಿ ಹಿಡಿಯಲ್ಲ ಅಂತ ಸ್ಟೇರಿಂಗ್ ತಿರುಗಿಸಿದ್ರೆ ಡಿವೈಡರ್ ಅಥವಾ ಶೋಲ್ಡರಲ್ಲಿ ಹೊಡಿಬೋದು ಅವರು. ಅಂಥ ದುರ್ಘಟನೆಗಳು ಸುಮಾರಿದ್ದಾವೆ ಹೈವೇಲಿ. ದಿನಕ್ಕೆ ಅದೆಷ್ಟು ಸಾವಿರ ದುರ್ಘಟನೆಗಳು ಆಗ್ತವೆ. ಸೊ ರಿಕ್ವೆಸ್ಟ್ ನ್ಯಾಷನಲ್ ಅಥಾರಿಟಿ, highway authorities to look into this aspect as well. It's not only giving good roads but also taking care of lives on the roads and better infrastructure, quick resolutions to potholes or road repairs or any rectification that needs to be done for our highways. ಸುಮಾರು ಗಮನಿಸಿದೆ, ಎಸ್ಪೆಷಲಿ ಮಹಾರಾಷ್ಟ್ರ ಆ್ಯಂಡ್ ಅಬೌವ್, ಈ ಆಲ್ಮೋಸ್ಟ್ ಎಲ್ಲ ಹೈವೇನು 4 ಲೇನ್ ಇದೆ, ಈ ಕಡೆ 2 ಆ ಕಡೆ 2. ಬಟ್ ರಾಂಗ್ ರೂಟಲ್ಲಿ ದೊಡ್ಡ ದೊಡ್ಡ ವೆಹಿಕಲ್ಸು, ಟ್ರಕ್ ಆಗಲಿ ಕಾರ್ ಆಗಲಿ, ರಾಂಗ್ ರೂಟಲ್ಲಿ ಸ್ಪೀಡಾಗಿ ಬೇರೆ ಬರ್ತಾರೆ. ಅವ್ರದ್ದು ಹಕ್ಕು ಅಂದ್ಕೊಂಡು ಅವ್ರದ್ದೇ ಊರು ಅಥವಾ ವಾಟ್ ಎವರ್ ರೀಸನ್ಸ್, ದಟ್ ಶುಡ್ ಬಿ ಅವಾಯ್ಡೆಡ್. ಮೊನ್ನೆ ಬೆಂಗಳೂರು ಅಥವಾ ಕರ್ನಾಟಕ ಟ್ರಾಫಿಕ್ ಪೊಲೀಸ್ ಯಾರೋ ACP ಅವರು ಟ್ವೀಟ್ ಮಾಡಿದರು, ಕರ್ನಾಟಕ ಹೈವೇಯಲ್ಲೂ ಅಥವಾ ಈಸ್ ಇಟ್ ಐ ಡೋಂಟ್ ನೋ ಇಫ್ ಇಟ್ ಇಸ್ ಕಾಮನ್ ಟು ಎನಿ ನ್ಯಾಷನಲ್ ಹೈವೇ, ರಾಂಗ್ ವೇಲ್ ಬಂದು ಅದನ್ನು ರಿಪೋರ್ಟ್ ಮಾಡಿದ್ರೆ FIR ರಿಜಿಸ್ಟರ್ ಆಗುತ್ತೆ ಅವ್ರ ಮೇಲೆ ಅಂತ. ಬಟ್ ಅದು ನಾರ್ತ್ ಇಂಡಿಯಲ್ಲಿ ಅಷ್ಟು ಎಫೆಕ್ಟಿವ್ ಆಗಿದೆಯೋ ಇಲ್ವೋ. ಸುಮಾರು ಗಾಡಿಗಳು ರಾಂಗ್ ವೇಲ್ಲೇ ಓಡಾಡ್ತಾರೆ. That should be avoided and strict actions to be taken against them who use wrong lanes. No entry ಬರೋದಾಗಲಿ ಅಥವಾ ಹೈವೇಯಲ್ಲಿ ಆಪೋಸಿಟ್ ಡೈರೆಕ್ಷನಲ್ಲಿ ಬರೋದಾಗಲಿ, ಅದು ಸುಮ್ಮನೆ ಬರಲ್ಲ, ಫಾಸ್ಟಾಗಿ ಹೈ ಬೀಮ್ ಬೇರೆ ಹಾಕ್ಕೊಂಬರ್ತಾರೆ. ಈ ಥರ ಸಡನ್ನಾಗಿ ಲೆಫ್ಟ್ ಲೈನ್ನಲ್ಲಿ ಹೋಗೋರು 70-80ರಲ್ಲಿ ಹೋಗ್ತಾ ಇದ್ದು ಸಡನ್ನಾಗಿ ಟ್ರಕ್ ಬಂದರೆ ಇಟ್ಸ್ ನಾಟ್ ಸೋ ಈಸಿ ಟು ಕಂಟ್ರೋಲ್. ಐದರ್ ರೈಟ್ ಲೇನ್ಗೆ ಹೋಗಬೇಕು, ರೈಟ್ ಲೈನ್ನಲ್ಲಿ ಹಿಂದಗಡೆ ಬರ್ತಿರೋ ಟ್ರಾಫಿಕ್ ಡಿಸ್ಟರ್ಬೆನ್ಸು, ಮತ್ತು ಆ್ಯಂಡ್ ಇಟ್ ಕುಡ್ ಬಿ ಡೇಂಜರಸ್ ಫ್ಯಾಟಲ್ ಆಲ್ಸೋ. ಸೊ ದಟ್ ಕುಡ್ ಆಲ್ಸೋ ಲೀಡ್ ಟು ಸಮ್ ಆಕ್ಸಿಡೆಂಟ್ಸ್. ಹಂಗೆ ಡಿವೈಡರ್ಸು ಸುಮಾರು ಬ್ರೇಕ್ಸ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ. ರಾತ್ರಿ ಹೊತ್ತು ಲೈಟ್ ಇಲ್ದಿರ 2 ವೀಲರ್ಸು ಮತ್ತು ಈ ಟ್ರ್ಯಾಕ್ಟರ್ಸು, ಸುಮಾರು ಟ್ರಕ್ಕುಗಳು. ನೋಡಿ, ಇವಾಗ ಇದೊಂದು ಕ್ಯಾಟಲ್ ನಿಂತಿದೆ ರೋಡ್ ಮಧ್ಯ, ಅದು ಯಾವಾಗ ರೋಡ್ಗೆ ಇಳಿಯುತ್ತೆ ಅನ್ನೋದು ಗೊತ್ತಾಗಲ್ಲ. ಸಾರಿ, ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ಬ್ರೇಕ್ ಲೈಟ್ಸು ಅಥವಾ ರೇರ್ ಲೈಟ್ಸ್ ಇಲ್ದಿರ, ಹೆಡ್ ಲೈಟ್ ಇಲ್ದಿರ ಸುಮಾರು ಗಾಡಿಗಳು ಓಡಾಡ್ತವೆ ರಾತ್ರಿ ಹೊತ್ತು. ಅದನ್ನು ತುಂಬಾ ಡೇಂಜರ್ ಇದೆ. ಡಾರ್ಕಲ್ಲಿ ನಮ್ಮ ಐ ಬೀಮ್ ವಿಸಿಬಿಲಿಟಿ ಹಾರ್ಡ್ಲಿ 100-150 ಮೀಟರ್ಸ್ ಇರುತ್ತೆ. ಆ ಕಡೆಯಿಂದ ಸಡನ್ನಾಗಿ ಯಾರನ್ನ ಪರ್ಪೆಂಡಿಕ್ಯುಲರ್ ಆಗಿ ಬಂದರೆ ಡಿವೈಡರ್ ಕ್ರಾಸ್ ಮಾಡಿಕೊಂಡು ಎಂಥ ದೊಡ್ಡ ವೆಹಿಕಲ್ಗೂ ಅದು ಕಂಟ್ರೋಲ್ ಸಿಗಲ್ಲ. ಸೊ
ಅದು ಆಕ್ಸಿಡೆಂಟ್ಗೆ ಲೀಡ್ ಮಾಡ್ಬೋದು. ಸೊ ದಟ್ ಈಸ್ ಅನದರ್ ಆಸ್ಪೆಕ್ಟ್ ಟು ಲುಕ್ ಅಪಾನ್. ನೋಡಿ ಕ್ಯಾಟ್ಲ್ ರೋಡ್ ಮಧ್ಯ ನಡ್ಕೊಂಡು ಹೋಗ್ತವೆ. ಅವಕ್ಕೆ ಅದು ಎಷ್ಟು ಸಣ್ಣಕ್ಕಿದೆ, ಅದಕ್ಕೆ ಊಟನೂ ಸಿಕ್ಕಿರಲ್ಲ ಅನ್ಸುತ್ತೆ. ಎಷ್ಟೋ ತಿಂಗಳಿಂದ ಎಲ್ಲರೂ ಊಟನೂ ಹೋಗಿರಲ್ಲ, ನೋಡ್ಕೊಂಡು ಇರಲ್ಲ. ಈ ಡಿವೈಡರ್ ಮೇಲೆ ಫುಲ್ಲು ಗಿಡಗಳಿರುತ್ತೆ. ಮೋಸ್ಟ್ಲಿ ಅದು ಅಟ್ರಾಕ್ಟಿವ್ ಆಗಿ ಸಿಗುತ್ತೆ ಅವಕ್ಕೆ. ಅದಕ್ಕೆ ರೋಡ್ ಮಧ್ಯಕ್ಕೆ ಕ್ರಾಸ್ ಮಾಡ್ಕೊಂಡು ಬರ್ತವೆ ತಿನ್ನಕ್ಕೆ. ನೋಡಿ ಇವಾಗ ತಾನೇ ಹೇಳ್ತಾ ಇದ್ದೆ, ಹೆಂಗೆ ರೋಡ್ ಮಧ್ಯದಲ್ಲಿ ರೈಟ್ ಲೇನ್ನಲ್ಲಿ ರಿವರ್ಸ್ ಡೈರೆಕ್ಷನಲ್ಲಿ ಬರ್ತಾರೆ. Can you look at the board? That is our final destination. Right now we are driving towards Pench. Almost in 1 hour ಉಳಿದಿದೆ to reach Pench. 1.5 hour. So this is not the end of our journey. Pench ಅಲ್ಲೇನೆ ನಮ್ಮ ಟ್ರಿಪ್ ಮುಗಿದು ನಾಳೆ ಮನೆ ಸೇರ್ತೀವಿ ಅಂತ ಅಲ್ಲ. Our journey is still more. We have more to do. So our final destination is going to be Kanyakumari. Kashmir mein tu Kanyakumari. North south की journey करके आ रहे हैं हम. Sorry for the wrong lyrics, but yes, Kashmir to Kanyakumari ಈ ಟ್ರಿಪ್ ಆಗಿರುತ್ತೆ. So Kashmir ಮುಗಿಸಿ we are heading towards Kanyakumari. Kanyakumari sunset ನೋಡಿ, sunrise ನೋಡಿ, we are going to get back home Bangalore. So ಈ ಟ್ರಿಪ್ ಇನ್ನೂ ಇದೆ, lot more days to go, another 3 to 4 days of journey to continue. So get back to roads again. Madhya Pradesh has lots to offer, from its natural beauty to the historical monuments to architecture. ತುಂಬಾನೇ ಜಾಗಗಳಿದೆ. ಇಲ್ಲಿನ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಆಗಿರಬಹುದು, ಇಲ್ಲ ಅಂತಂದರೆ ಇಲ್ಲಿರುವಂತಹ ಆರ್ಕಿಟೆಕ್ಚರಲ್ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಆಗಿರಬಹುದು, ಹಾಗೇನೇ ವೈಲ್ಡ್ ಲೈಫ್ ಸ್ಯಾಂಚುರೀಸ್, ತುಂಬ ಜಾಗಗಳಿದೆ ನೋಡೋದಕ್ಕೆ. ಸೊ ವಿ ಆರ್ ಆಲ್ಮೋಸ್ಟ್ ನಿಯರಿಂಗ್ ಪೆಂಚ್. ಬಂದ್ಬಿಟ್ವಿ ಪೆಂಚ್ ಹತ್ರ. So another 10-15 minutes left to enter the first gate, that is the Kuria gate. So ಇಲ್ಲಿ ಬಹಳಷ್ಟು ಝೋನ್ಗಳಿದೆ. ಪೆಂಚಲ್ಲಿ ಸಫಾರಿ ಮಾಡಬೇಕು ಅಂತ ಅಂದರೆ ಇಲ್ಲಿನ 2 ಝೋನ್ ಆಗಿ ಡಿವೈಡ್ ಮಾಡ್ತಾರೆ. ಒಂದು ಬಫರ್ ಝೋನು ಮತ್ತು ಇನ್ನೊಂದು ಕೋರ್ ಝೋನ್ ಅಂತ. ಟೋಟಲ್ ದೇರ್ ಆರ್ 7 ಗೇಟ್ಸ್. ಅದರಲ್ಲಿ ಅರ್ಧ ಇಟ್ ಇಸ್ ಇಂಟು ಮಹಾರಾಷ್ಟ್ರ ಅಂಡ್ ಅರ್ಧ ಪೆಂಚ್ ಇಸ್ ಇಂಟು ಮಧ್ಯಪ್ರದೇಶ್. ಸೊ ಮಹಾರಾಷ್ಟ್ರನಲ್ಲಿ ವಿ ಹ್ಯಾವ್ ಸಿಲಾರಿ ಗೇಟ್ ವಿಚ್ ಇಸ್ ದ ಮೋಸ್ಟ್ ಫೇಮಸ್ ಗೇಟ್, ಮತ್ತು ಖುರ್ಸಾಪುರ್ ಗೇಟ್, ಇದು 2 ಇದೆ. ಅದು ಬಿಟ್ಟರೆ ಮಧ್ಯಪ್ರದೇಶ ವಿ ಹ್ಯಾವ್ ಅ ಲಾಟ್ ಆಫ್ ಗೇಟ್ಸ್. ತೂರಿಯಾ ಗೇಟ್ ಇದೆ, ಇಲ್ಲಿ ಖಾವಾಸ ಇದೆ, ಮತ್ತೆ ಜಮ್ತಾರಾ ಇದೆ. ಸೊ ವಿ ಆರ್ ಸ್ಟಿಲ್ ಡಿಸೈಡಿಂಗ್ ವಿಚ್ ಗೇಟ್ ಟು ಗೋ ಅಂತ ಅಂದ್ಬಿಟ್ಟು. ಬಟ್ ಇವತ್ತು 29th December ಆಲ್ ಟಿಕೆಟ್ಸ್ ಸೋಲ್ಡ್ ಔಟ್ ಫಾರ್ ಸಫಾರಿ. ಯಾವುದು ಟಿಕೆಟ್ಸ್ ಅವೈಲಬಿಲಿಟಿ ಇಲ್ಲ ಇಲ್ಲಿ. ಸೊ ವಿ ಜಸ್ಟ್ ನೀಡ್ ಟು ಲುಕ್ ಫಾರ್ ಸಮ್ ಗುಡ್ ಆಪ್ಷನ್. ನೋಡೋಣ ನಮಗೆ ಲಕ್ ಹೇಗಿದೆ ಅಂತ ಅಂದ್ಬಿಟ್ಟು, ಎಲ್ಲಿಗೆ ನಮಗೆ ಟಿಕೆಟ್ ಸಿಗುತ್ತೆ ಅಂತ. ವಿ ಆರ್ ಸ್ಟಿಲ್ ಕನ್ಫ್ಯೂಸ್ಡ್, ಗೊತ್ತಿಲ್ಲ ಏನು ಮಾಡಬೇಕು ಅಂತ ಅಂದ್ಬಿಟ್ಟು. ಫಿಂಗರ್ಸ್ ಕ್ರಾಸ್ಡ್ ಆ್ಯಂಡ್ ಹೋಪಿಂಗ್ ಫಾರ್ ದ ಬೆಸ್ಟ್. ನಮಗೆ ಒಳ್ಳೆ ಸಫಾರಿ ಝೋನ್ ಸಿಗಲಿ ಅಂತ ದೇವ್ರನ್ನ ಕೇಳ್ಕೊತ ನಮ್ಮ ಪ್ರಯಾಣನ ಮುಂದುವರ್ಸೋಣ. So ಇಲ್ಲಿ ನೀವೇನು ಬೋರ್ಡ್ ನೋಡ್ತಾ ಇದ್ದೀರಾ, ದಿಸ್ ಇಸ್ ಫಾರ್ ದ ನೈಟ್ ಸಫಾರಿ ವಿಚ್ ಇಸ್ ಬಿಟ್ವೀನ್ 6 PM to 9 PM and it is 1200 per vehicle and guide fee 480 per round ಅಂತ ಬರ್ದಿದ್ದಾರೆ. ಸೊ ವಿಚಾರಿಸ್ಕೊಂಡ್ ಬರೋದಕ್ಕೆ ಹೋಗಿದ್ದಾರೆ. ಅಪ್ಪ ಈಗ ಕೇಳ್ಕೊಂಡ್ ಬರಕ್ ಹೋಗಿದ್ದಾರೆ ನಮಗೆ ಸಫಾರಿ ಎಲ್ಲಿ ಸಿಗ್ಬೋದು ಅಂತ. ಆ್ಯಂಡ್ ನಮಗೆ ಸಫಾರಿ ಕೋರ್ ಝೋನಲ್ಲಿ ಬೇಕು. ವಿ ಡೋಂಟ್ ವಾಂಟ್ ಇಟ್ ಇನ್ ಬಫರ್ ಝೋನ್ ಆ್ಯಂಡ್ ವಿ ವುಡ್ ಪ್ರಿಫರ್ ಅ ಜೀಪ್. ಏನಕ್ಕಂದರೆ ಕ್ಯಾಂಟರ್ ವ್ಯಾನ್ ಅಂದರೆ ಎಲ್ಲರೂ ಇರ್ತಾರೆ, ಜೀಪ್ ಅಂದರೆ ಇಟ್ ವಿಲ್ ಬಿ ಲೈಕ್ ಅ ಪರ್ಸ್ನಲೈಸ್ಡ್ ಎಕ್ಸ್ಪೀರಿಯನ್ಸ್. ಸೊ ಅದನ್ನೇ ಕೇಳಕ್ಕೆ ಈಗ ಅಪ್ಪ ಅಲ್ಲಿ ಹೋಗಿದ್ದಾರೆ. ವಿ ಹ್ಯಾವ್ ಟು ಸಿ ನಾವು ಏನು ಹೇಳ್ತಾರೆ ಅಲ್ಲಿ ಅಂತ. ಐ ರಿಯಲಿ ಹೋಪ್ ವಿ ಗೆಟ್ ಸಫಾರಿ ಆ್ಯಂಡ್ ಬೇಗ ಅದು ಸಿಕ್ಕಲಿ ಅಂತ. ಅಲ್ಲೆಲ್ಲ ಜೀಪ್ ಸಫಾರಿ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ನೋಡಿ. ಮಾರ್ನಿಂಗ್ ಹೋಗಿದ್ದವರೆಲ್ಲರೂ 10-10:30ಗೆ ವಾಪಸ್ ಆಗ್ತಾರೆ. ಸೊ ದೇ ಆರ್ ಆಲ್ ಬ್ಯಾಕ್. ಯು ಕ್ಯಾನ್ ಸಿ ದ ವ್ಯಾನ್ಸ್ ಕಮಿಂಗ್ ಬ್ಯಾಕ್. ಯಾ
ದಿಸ್ ಇಸ್ our second time at Pench. ಲಾಸ್ಟ್ ಟೈಮ್ ನಾವು ಸ್ಪಿತಿ ಟ್ರಿಪ್ಪಿಂದ ರಿಟರ್ನ್ ಆಗುವಾಗ 2022ನಲ್ಲಿ. ಸೊ ವಿ ಹ್ಯಾಡ್ ಟೇಕನ್ ದ ಸೇಮ್ ರೂಟ್ ಆ್ಯಂಡ್ ಆಗಲೂ ಕೂಡ ವಿ ಹ್ಯಾಡ್ ಟೇಕನ್ ಅ ಪೆನ್ ಸಫಾರಿ. ನಮ್ಗೆ ಆವಾಗ ಲೆಪರ್ಡ್ ಸೈಟಿಂಗ್ ಕೂಡ ಆಗಿತ್ತು. ಅದರದ್ದು ವಿಡಿಯೋಸ್ ಮುಂದೆ ಬರುತ್ತೆ. ಸ್ಪಿತಿದು ಪೂರ್ತಿಯಾಗಿ ನಾವಿನ್ನೂ ಅಪ್ಲೋಡ್ ಮಾಡಿಲ್ಲ. ನಮಗೆ ಟಿಕೆಟ್ಸ್ ಕನ್ಫರ್ಮೇಷನ್ ಇಲ್ಲದೆ ಇದ್ದಿದ್ದರಿಂದ ತೂರಿಯಾ ಗೇಟಲ್ಲಿ ನಮ್ಮ ಲಕ್ ಟ್ರೈ ಮಾಡೋಣ ಅಂತ ಬಂದ್ವಿ. ಆ್ಯಂಡ್ ಐ ಗಾಟ್ ಇನ್ ಟು ದಿಸ್ ಸ್ಯಾಂಚುರಿ. ನಿಜವಾದ ಟೈಗರ್ ನೋಡೋಕ್ಕೆ ಸಿಗುತ್ತೋ ಇಲ್ವೋ, ಅಟ್ಲೀಸ್ಟ್ ಗೊಂಬೆಗಳನ್ನಾದರೂ ನೋಡಿ ಖುಷಿ ಪಡೋಣ ಅನ್ನೋಂಥದ್ದು ನನ್ನ ಇಂಟೆನ್ಷನ್ ಆಗಿತ್ತು. ಇಲ್ಲೇ ಎದುರುಗಡೆ ಒಂದು ಪುಟ್ಟ ಸುವೆನಿಯರ್ ಶಾಪ್ ಇತ್ತು. ತೂರಿಯಾ ಗೇಟಲ್ಲೂ ನಮಗೆ ಯಾವುದೇ ಟಿಕೆಟ್ ಸಿಗದೆ ಇದ್ದಿದ್ದರಿಂದ, ಕವಾಸಾ ಗೇಟಲ್ಲಿ ಟಿಕೆಟ್ ಸಿಗೋ ಆಪ್ಷನ್ಸ್ ಇದ್ದಿದ್ದರಿಂದ ಸರಿ ಸಾಯಂಕಾಲದ ಸಫಾರಿಗೆ ಅಂತ ಅಂದ್ಬಿಟ್ಟು ವಿ ಟುಕ್ ಅ ಬ್ರೇಕ್ ಅಟ್ ಸ್ಟರ್ಲಿಂಗ್ ಪೆಂಚ್. ಸೊ ಸ್ಟರ್ಲಿಂಗ್ ಪೆಂಚ್ ಇಸ್ ಕ್ವೈಟ್ ನಿಯರ್ ಬೈ ಟು ದ ತೂರಿಯಾ ಗೇಟ್. ಅಲ್ಲೇನೇ ಬಂದು ಒಂದು ಸ್ವಲ್ಪ ಲಂಚ್ ಮತ್ತು ಹಾಗೇನೇ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸ್ಟರ್ಲಿಂಗ್ ಪೆಂಚ್ನ ನಾವು ಚೆಕ್ ಇನ್ ಆದ್ವಿ. So here we are at Sterling Padam Pench. Just finished our lunch and all set for the safari. Guys, here we are at Padam Pench. Agle heldange. So ಈಗ freshen up ade and now we are checking out from here towards safari and again giving you a glimpse of the property. This is the property tour. ನಿಮಗೆ ಇಲ್ಲಿ ಕಾಣಿಸ್ತಾ ಇರೋದು ಪ್ರೀಮಿಯಂ ರೂಮ್ಸ್ ಆ್ಯಂಡ್ ಲವ್ಲಿ ಪ್ರಾಪರ್ಟಿ, ಬ್ಯೂಟಿಫುಲ್ ರೂಮ್ಸ್. ಡೂ ಚೆಕ್ ಇನ್ ವೆನ್ ಯು ಆರ್ ಹಿಯರ್ ಇನ್ ಪದಮ್ ಪೆಂಚ್. ಬೋನಲ್ಲಿ ಹಾಕಿರೋ ಚಿರತೆ. Save the monkey campaign. ಪ್ರಾಪರ್ಟಿನಲ್ಲಿ ಫಿಗ್ ಮರಗಳು ಕಾಣಿಸಿದ್ವು. ಫಿಗ್ ಫ್ರೂಟ್ನ ನೋಡ್ಬಿಟ್ಟು ಹಾಗೇನೇ ಕೀಳೋಕ್ಕಾಗತ್ತಾ ಅಂತ ಟ್ರೈ ಮಾಡಿದ್ವಿ. ಬಟ್ ಕಾಯಿ ಇನ್ನೂ ತಿನ್ನೋ ಸ್ಟೇಜಲ್ಲಿ ಇರಲಿಲ್ಲ. ಆ್ಯಂಡ್ ದ ಟ್ರೀ ವಾಸ್ ವೆರಿ ಹ್ಯೂಜ್. ಇದೇ ಥರದ ಬೇಕಾದಷ್ಟು ಗಿಡಗಳು ಕಾಣಿಸಿದ್ವು. ಇದೇ ಪ್ರಾಪರ್ಟಿನಲ್ಲಿ ಉಳ್ಕೊಂಡ್ರೆ ಇಲ್ಲಿಂದನೇ ಬಂದು ನಮ್ಮನ್ನು ಸಫಾರಿಗೆ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ.